ಫೀಮೇಲ್ ಕಂಟೆಸ್ಟೆಂಟ್ಸ್ ಅಂತ ಬಂದಾಗ ಬಿಗ್ ಬಾಸ್ ಇದರಲ್ಲಿ ಸೊ ನೀವಿದ್ರಿ, ಗೌತಮಿ ಇದ್ರು, ಮೋಕ್ಷಿತಾ, ಅನುಷಾ, ಭವ್ಯ, ಸೊ ಹೀಗೆ ಒಂದು ದಂಡೆ ಇತ್ತು, ಐಶ್ವರ್ಯ. ಸೊ ನಿಮಗೆ ಆ ಒಂದು ಫೀಮೇಲ್ ಕಂಟೆಸ್ಟೆಂಟ್ಸ್ಗಳಲ್ಲಿ, ಮಹಿಳಾ ಸ್ಪರ್ಧಿಗಳಲ್ಲಿ ನಿಮಗೆ ಟಕ್ಕರ್ ಕೊಡೋ ಅಂಥದ್ದು ಸರಿ ಸಮಾನವಾಗಿ ಸ್ಪರ್ಧಿಸುವಂತಹ ಒಂದು ಸ್ಪರ್ಧಾಳು ಯಾರಿದ್ರು ಅಂತ ನಿಮ್ಗೆ ಅನಿಸ್ತಿತ್ತು? ಇನ್ ಕೇಸ್ ನೀವು ಕಂಟಿನ್ಯೂ ಆಗ್ತಾ ಇದ್ರಿ ಇನ್ನೊಂದು 4-5 ವಾರ. ಸಂಶಯನೇ ಇಲ್ಲದೆ ಭವ್ಯ, ಸಂಶಯನೇ ಇಲ್ಲದೆ ವೈ ಭವ್ಯ. ಭವ್ಯ ನೀವು ಆಟದಲ್ಲಿ ಅವ್ರನ್ನ ನೋಡಿರಬಹುದು. ಈಗ ನೀವು ನೋಡಿ, ಮೋಸ್ತಾಟ ಅಂತ ಬಂತು ಅದ್ರಲ್ಲಿ. ನೀವು ಭವ್ಯ ಅಂತ ಹೇಳಿದ್ರೆ ಮೋಸ್ತಾಟ ಹಾಡಿದ್ರು ಅಂತಾನು ಬಂತು ಅವ್ರ ಬಗ್ಗೆ. ಇಲ್ಲ ನೋಡಿ ಹೇಳ್ತೀನಿ, ನೀವು ಇದು ಹೇಗಾಗಿದೆ ಅಂತಂದ್ರೆ, ನೀವು ಪರದೆ ಮೇಲೆ ಎಷ್ಟು ನೋಡಿದಿರೋ ನಾನು ಅಷ್ಟನ್ನೇ ನೋಡಿರೋದು, ಆಯ್ತಾ? ಯಾಕಂದ್ರೆ ಒಂದೇ ವಾರ ನಾನು ಒಳಗಡೆ ಇದ್ದಿದ್ದು, ಒಂದು ವಾರದಲ್ಲಿ ನನಗೆ ಏನು ಮಟ್ಟಿಗೆ ಗೊತ್ತಿದೆಯೋ ಅಷ್ಟನ್ನು ಮಾತ್ರ ಮಾತಾಡಬಲ್ಲೆ. ಅದಕ್ಕಿಂತ ಜಾಸ್ತಿ ನಿಮಗೆ ಎಷ್ಟು ಗೊತ್ತು ನನಗೆ ಅಷ್ಟೇ ಗೊತ್ತು. ಯಾಕಂದ್ರೆ ನೀವು ಪರದೆ ಮೇಲೆ ನೋಡಿದೀರ, ನಾನು ಪರದೆ ಮೇಲೆ ನೋಡಿದ್ದೀನಿ ಅಷ್ಟೇ. ನಾನು ಒಳಗಡೆ ಇದ್ಕೊಂಡು ಆಟ ಆಡಿಲ್ಲ. ಸೊ ಹಾಗಾಗಿ ನಾನು ಒಳಗಡೆ ಇದ್ದು ನೋಡದಂತ ಭವ್ಯ ಮೊದಲನೇ ವಾರದಲ್ಲಿ ನನ್ನ ಪ್ರಕಾರವಾಗಿ ಯಾರ್ಯಾರನ್ನ ಹೇಗೆ ನಾನು ಗುರುತಿಸಿದ್ನೋ ಅಲ್ಲಿ ಅದ್ರ ಪ್ರಕಾರವಾಗಿ ನನಗೆ ಸ್ಪರ್ಧಿಯಾಗಿ ನಿಂತ್ಕೊಳ್ತಾ ಇದ್ದಂತ ಕೆಪಾಸಿಟಿ ಇದ್ದವರು ಭವ್ಯ ಒಬ್ರೆ. ಯಾಕಂತಂದ್ರೆ ಅವರು ಗಂಡಸರಿಗೂ ಒಂದು ಟಕ್ಕರ್ ಕೊಡೋ ರೀತಿಯಲ್ಲಿ ಗೇಮ್ಸ್ ನ ಆಟ ಆಡಿದ್ದಾರೆ. ಗೇಮ್ಸ್ ಬಹಳ ಮುಖ್ಯ ಆಗುತ್ತೆ ಅಲ್ಲಿ. ಆಮೇಲೆ ಇನ್ನೊಂದು ಭವ್ಯ ಅವರಲ್ಲಿ ನಾನು ಏನ್ ನೋಡಿದೆ ಅಂತಂದ್ರೆ, ಅವರು ಅನ್ಯಾಯವನ್ನ ಸಹಿಸ್ಕೊತಿರ್ಲಿಲ್ಲ. ಇರೋದು ಇದನ್ನ ನೇರವಾಗಿ ಟಪ್ಪಕ್ ಅಂತ ಹೇಳೋರು. ಸೊ ಅದೊಂದು ಗುಣನೂ ಅಲ್ಲಿ ಬೇಕಾದಂಥದ್ದು, ಅದನ್ನ ಸಹ ನೋಡಿದೆ ನಾನು. ಆಮೇಲೆ ಎಲ್ಲಿ ಎಷ್ಟು ಬೇಕು ಅಷ್ಟೇ ಮಾತಾಡೋರು. ಅವರು ಎಲ್ಲರ ಬಗ್ಗೆ ಮೂಗು ತೂರಿಸುವಂತ ಸ್ವಭಾವ ಇಲ್ಲ ಭವ್ಯ ಅವ್ರಿಗೆ. ಅವ್ರದ್ದು ಅವ್ರು ನೋಡ್ಕೋತಾರೆ ಸ್ವಲ್ಪ. ಎಲ್ಲರಿಗೂ ಹೋಗಿ ಏನಾಗ್ತದೆ, ಏನು ಇಲ್ಲಿ ತಗೊಂಡೋಗಿ ಅಲ್ಲೇ ಹೇಳೋದು, ಅವೆಲ್ಲ ಭವ್ಯರ ಹತ್ರ ಇಲ್ಲ. ಸೊ ನನ್ನ ಒಂದು ಗುಣಗಳಿಗೆ ಹತ್ತಿರವಾಗಿದ್ದಂಥವ್ರು ಭವ್ಯ. ಸೊ ಹಾಗಾಗಿ ನನಗೆ ಸ್ಪರ್ಧಿ ಅಂತ ಇದ್ದವರು ಅಂದ್ರೆ ಭವ್ಯ ನಾನು.